ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 6ನೇ ವಾರ, ಫೆಬ್ರವರಿ 17, 2026, ಮಂಗಳವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 8ನೇ ಅಧ್ಯಾಯ 14ರಿಂದ 21ರವರೆಗಿನ ವಚನಗಳು. ಆ ಕಾಲದಲ್ಲಿ ಶಿಷ್ಯರು ಬುತ್ತಿಯನ್ನು ಕಟ್ಟಿಕೊಳ್ಳಲು ಮರೆತಿದ್ದರು. ದೋಣಿಯಲ್ಲಿ ಒಂದೇ ಒಂದು ರೊಟ್ಟಿ ಇತ್ತು. ಯೇಸು ಸ್ವಾಮಿ ಅವರಿಗೆ, ಎಚ್ಚರಿಕೆ, ಫರಿಸಾಯರ ಹಾಗೂ ಹೆರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ಜಾಗರೂಕರಾಗಿರಿ ಎಂದು ಹೇಳಿದರು. ಇದನ್ನು ಕೇಳಿದ ಶಿಷ್ಯರು, ನಮ್ಮಲ್ಲಿ ರೊಟ್ಟಿ ಇಲ್ಲದರಿಂದ ಹೀಗೆ ಹೇಳುತ್ತಿರಬಹುದೇ ಎಂದು ಚರ್ಚಿಸತೊಡಗಿದರು. ಆ ಚರ್ಚೆಯನ್ನು ಯೇಸು ಗಮನಿಸಿ, ರೊಟ್ಟಿ ಇಲ್ಲವೆಂದು ಚರ್ಚೆ ಏಕೆ? ನಿಮಗೆ ಇನ್ನೂ ಅರಿವಾಗಲಿ ಗ್ರಹಿಕೆಯಾಗಲಿ ಇಲ್ಲವೇ? ನೀವಿನ್ನೂ ಮಂದಮತಿಗಳಾಗಿರುವಿರೋ? ಕಿವಿಗಳಿದ್ದು ಕೇಳಲಾರಿರ? ಕಣ್ಣುಗಳಿದ್ದು ನೋಡಲಾರಿರ? ನಾನು 5 ರೊಟ್ಟಿಗಳಿಂದ 5,000 ಜನರನ್ನು ತೃಪ್ತಿಪಡಿಸಿದಾಗ ಉಳಿದ ರೊಟ್ಟಿಯ ತುಂಡುಗಳನ್ನು ಎಷ್ಟು ಬುಟ್ಟಿ ತುಂಬ ಒಟ್ಟುಗೂಡಿಸಿದಿರಿ? ನಿಮಗೆ ಜ್ಞಾಪಕವಿಲ್ಲವೇ ಎಂದು ಕೇಳಿದರು. 12 ಬುಟ್ಟಿಗಳು ಎಂದು ಅವರು ಉತ್ತರವಿತ್ತರು. ಅಲ್ಲದೆ ನಾನು 7 ರೊಟ್ಟಿಗಳಿಂದ 4,000 ಜನರನ್ನು ತೃಪ್ತಿಪಡಿಸಿದಾಗ ಎಷ್ಟು ಕುಕ್ಕೆ ತುಂಬ ರೊಟ್ಟಿಯ ತುಂಡುಗಳನ್ನು ಒಟ್ಟುಗೂಡಿಸಿದಿರಿ ಎಂದು ಪುನಃ ಅವರನ್ನು ಕೇಳಲು 7 ಕುಕ್ಕೆಗಳು ಎಂದರು. ಆಗ ಯೇಸು, ಇಷ್ಟಾದರೂ ನಿಮಗಿನ್ನೂ ತಿಳುವಳಿಕೆ ಇಲ್ಲವೇ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಅರಿವೇ ನಮ್ಮ ಗುರು. ಪ್ರಿಯರೇ, ದೇವರು ಮಾನವನನ್ನು ತಮ್ಮ ಸ್ವಂತ ಹೋಲ್ವಿಕೆಯಲ್ಲಿ ಮತ್ತು ಪ್ರತಿರೂಪದಲ್ಲಿ ಸೃಷ್ಟಿಸಿದರು. ಮಾನವನನ್ನು ಸೃಷ್ಟಿಗೆ ಒಡೆಯನನ್ನಾಗಿ ಮಾಡಿದರು. ಆದರೆ ಮಾನವ ದೇವರ ಪ್ರೀತಿಯನ್ನು ಮರೆತ, ದೇವರಿಗೆ ಅವಿಧೇಯನಾದ, ಕೆಟ್ಟ ಕಾರ್ಯಗಳಿಂದ, ಕೆಟ್ಟ ಆಲೋಚನೆಗಳಿಂದ ದೇವರಿಂದ ದೂರವಾದ. ಮನುಷ್ಯನ ಪಾಪಕೃತ್ಯಗಳಿಂದ ವ್ಯಥೆಪಟ್ಟ ದೇವರು ಮನುಷ್ಯನನ್ನು ಸರಿದಾರಿಗೆ ತರುವ ಸಲುವಾಗಿ ಶಿಕ್ಷಿಸಲು ಮುಂದಾಗುತ್ತಾರೆ. ನೋಹನ ಮುಖಾಂತರ ಸೃಷ್ಟಿಯನ್ನು ರಕ್ಷಿಸುತ್ತಾರೆ. ನೋಹ ಅಂದರೆ ಹೀಬ್ರು ಭಾಷೆಯಲ್ಲಿ ಶಾಂತಿ, ವಿರಾಮ ಎಂದರ್ಥ. ನೋಹ ತನ್ನ ಸನ್ನಡತೆಯಿಂದ ದೇವರ ಮನ ಗೆಲ್ಲುತ್ತಾನೆ. ಪಾಪಕೃತ್ಯದಿಂದ, ದುರ್ಮಾರ್ಗದಿಂದ ದೇವರನ್ನು ದುಃಖಿಸದೆ ನೋಹನಂತೆ ಸನ್ನಡತೆಯಿಂದ ದೇವರ ಮೆಚ್ಚುಗೆಗೆ ನಾವು ಪಾತ್ರರಾಗಬೇಕಿದೆ. ಪ್ರಿಯರೇ, ನಿನ್ನೆಯ ಶುಭ ಸಂದೇಶದಲ್ಲಿ ತನ್ನನ್ನು ನಿರೂಪಿಸಲು ಫರಿಸಾಯರ ಅದ್ಭುತಗಳ ಅಪೇಕ್ಷೆಯನ್ನು ಎದುರಿಸಿದ ಯೇಸು ಇಂದು ಹಿಂದೊಮ್ಮೆ ತನ್ನನ್ನು ಹಿಂಬಾಲಿಸಿ ಬಂದ ಜನರ ಹಸಿವು ನೀಗಿಸಲು ಕೈಗೊಂಡ ಅದ್ಭುತದ ಅವಶ್ಯಕತೆಯನ್ನು ಪ್ರಸ್ತಾಪಿಸುತ್ತಾ ತಮ್ಮ ಶಿಷ್ಯರಿಗೆ ಫರಿಸಾಯರ ಹುಳಿ ಹಿಂಡುವ ಪ್ರವೃತ್ತಿಯ ಬಗ್ಗೆ ಎಚ್ಚರಿಸುತ್ತಾರೆ. ಹುಳಿಯ ಸಂಪರ್ಕದಿಂದ ಆಹಾರ ಪದಾರ್ಥವೊಂದು ಕೆಡಲೂಬಹುದು ಅಥವಾ ಬದಲಾದ ಪ್ರಕ್ರಿಯೆಯಲ್ಲಿ ಆಹಾರ ತಯಾರಿಸಲು ಸಿದ್ಧ ವಸ್ತುವಾಗಿ ಪರಿವರ್ತಿತವಾಗಬಹುದು. ಹೀಗೆ ಒಂದೇ ಸತ್ವ ಉದ್ದೇಶದಿಂದ ಸದ್ಗುಣವಾಗಿಯೋ ದುರ್ಗುಣವಾಗಿಯೋ ನಮ್ಮನ್ನು ಬದಲಾಯಿಸಬಹುದಾದ ವಿಚಾರಕ್ಕೆ ಎಚ್ಚರವಾಗಿರಬೇಕಾದ ಅವಶ್ಯಕತೆಯನ್ನು ಒತ್ತಿ ಹೇಳುವ ಯೇಸುವಿನ ಮಾತಿನಲ್ಲಿ ಒಳಿತು ಕೆಡುಕುಗಳ ನಡುವೆ ಇರುವ ವ್ಯತ್ಯಾಸವನ್ನು ಅರಿಯುವ ಚತುರತೆಯನ್ನು ಮೈಗೂಡಿಸಿಕೊಳ್ಳಬೇಕೆನ್ನುವ ಅರ್ಥವಿದೆ. ಇಲ್ಲವಾದಲ್ಲಿ ಫರಿಸಾಯರ ದುರಾಲೋಚನೆ ಮತ್ತು ದುರ್ಬೋಧನೆಗೆ ಅರಿವಿಲ್ಲದೆ ಕಿವಿಗೊಟ್ಟು ಮಾರ್ಗ ತಪ್ಪಿಸಿಕೊಳ್ಳಬಹುದಾಗಿದ್ದ ಶಿಷ್ಯರ ಪರಿಸ್ಥಿತಿಯಂತೆ ನಮ್ಮ ಬದುಕು ದುಸ್ತರವಾಗಬಹುದು. ಆದ್ದರಿಂದ ಅರಿವೇ ನಮ್ಮ ಗುರು. ಹಿಂದೆಂದಿಗಿಂತಲೂ ಇಂದು ನಮ್ಮನ್ನು ನಾವು ಸರಿ ಮಾರ್ಗದಲ್ಲಿ ಕಾಯ್ದಿರಿಸಿಕೊಳ್ಳಬೇಕಾದ ಅಗತ್ಯವಿದೆ. ಆ ಅರಿವಿಗಾಗಿ ಇಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.